ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫುಲ್ ಡೇ ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ, ಜೊತೆಲಿ ಚಟ್ನಿನೂ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಅದಕ್ಕೆ ಬಂದು ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಅಂತಂತ ಅಂದ್ಬಿಟ್ಟು ಮಾರ್ನಿಂಗೆ ಸಾಂಬಾರು ಮಾಡ್ಕೊಂಡಿದ್ದೆ. ನೆನ್ನೆನೇ ದೋಸೆ ಮಾಡ್ಕೊಳ್ಳೋಣ ಅಂತಂತ ಅಂದ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ದೋಸೆ ಹಿಟ್ಟು ಎಷ್ಟು ಉಬ್ಬಿ ಬಂದಿದೆ ಅಂತಂತ. ತುಂಬ ಚೆನ್ನಾಗಿ ಬಂದಿದೆ. ಅಕ್ಕಿ ನೆನೆಸ್ಕೊಂಡು ಉದ್ದಿನಬೇಳೆ ಹಾಕ್ಕೊಂಡು ಮೆಂತ್ಯ ಹಾಕ್ಕೊಂಡು, ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ದೋಸೆ ಹೇಗೆ ರುಬ್ಕೊಳ್ಳೋದು ಅಂತ, ಆ ಥರ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ದೋಸೆ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತಂತ ಅಂದ್ಬಿಟ್ಟು. ನಾನೇನು ಅಷ್ಟೊಂದು ದೊಡ್ಡದಾಗೇನು ಹಾಕ್ಕೊಳ್ಳಲ್ಲ, ಮಾಮೂಲಿ ಚಿಕ್ಕದಾಗೆ ಹಾಕೋತೀನಿ. ನೆಕ್ಸ್ಟು ದೋಸೆ ಹಾಕೋತಾ ಹಾಗೆ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಇಲ್ಲಿ ಆಲೂಗಡ್ಡೆ ಪಲ್ಯ ಹಾಕೊಂಡು ತಿನ್ಕೊಂಡು ಇವತ್ತು ಮಾರ್ನಿಂಗೇ ಮಾಡಿ ಕುಡಿಲಿಲ್ಲ, ಆಮೇಲೆ ಮಾಡಿಕೊಡಿದೆ. ಮಾಡಿ ಕುಟ್ಕೊಂಡು ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ವಿಷಲ್ ಮೇಘ ಮಾಡ್ಕೊಳ್ಬೇಕಿತ್ತು. ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಕ್ಕೋಸ್ಕರ ಸಾಮಾನು ತೊಗೊಂಡ್ಬರ್ಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಬರೋದ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಫಸ್ಟ್ ಒನ್ ಈ 6 ಬಾಕ್ಸ್ ಇರೋ ಒಂದು ಕಂಟೈನರ್ ತೊಗೊಬಂದೆ. ಇದು 99 ರುಪೀಸ್ ಅಷ್ಟೇ. ನನಗೇನು ವರ್ತ್ ಅಂತ ಅನ್ನಿಸ್ತು, ಸೊ ತೊಗೊಂಡು ಬಂದೆ. ಸೊ ಇದನ್ನ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಆಫ್ಲೈನಲ್ಲೇ ಇಲ್ಲೇ ವಿಶಾಲ್ ಮೇಘ ಮಾಡಿದ್ದು ನಮ್ಮ ಮನೆ ಪಕ್ಕನೇ, ಅದ್ರಲ್ಲಿ ಹೋಗಿ ತೊಗೊಂಡು ಬಂದೆ. ಆನ್ಲೈನಲ್ಲೂ ಸ್ವಲ್ಪ ಶಾಪಿಂಗ್ ಮಾಡ್ತೀನಿ. ನೋಡಿ, ಬಾಕ್ಸ್ ಈ ಥರ ಇದೆ. ಇದು ಪ್ಲಾಸ್ಟಿಕ್ಕೆ, ಬಟ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನನಗೆ ಓಕೆ ಅಂತಂತ ಅನ್ನಿಸ್ತು. ಅಂತಂದರೆ ಸ್ಪೈಸಸ್ ಹಾಕೊಳ್ಳೋಕ್ಕೆ, ಇವಾಗ ಲವಂಗ ಮತ್ತು ಸಾಸಿವೆ, ಜೀರಿಗೆ ಇದೆಲ್ಲ ಹಾಕೊಳ್ಳೋಕ್ಕೆ ನಾನು ಪಾತ್ರೆ ಇತ್ತು ಬಾಕ್ಸ್ಗಳೆಲ್ಲ, ಬಟ್ ಒಂದೇ ಥರ ಇರಲಿಲ್ಲ. ಒಂದೊಂದು ಇಟ್ಕೊಂಡಿದೆ ಎಲ್ಲನೂ ಕಲರು. ಅದಕ್ಕೆ ಒಂದೇ ಥರ ಇಟ್ಕೊಳ್ಳೋಣ, ವೀಡಿಯೋ ಮಾಡಿಕೊಂಡು ಚೆನ್ನಾಗಿ ಕಾಣಿಸುತ್ತೆ, ನಿಮಗೂ ಇಷ್ಟ ಆಗುತ್ತೆ ವೀಡಿಯೋ ನೋಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಈ ಪಾಟು ನನಗೆ ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ಗ್ರೀನರಿ ಪಾಟ್ ಎಲ್ಲ ಇಟ್ಕೊಳ್ಳೋಕ್ಕೆ ನೋಡ್ತಾ ಇದ್ದೆ. ಆನ್ಲೈನಲ್ಲೂ ನೋಡಿದೆ, ಪ್ರೈಸು ಸ್ವಲ್ಪ ಆನ್ಲೈನಲ್ಲೂ ಓಕೆನೇ ಇದ್ದು, ಪ್ರೈಸ್ ಅಷ್ಟೊಂದೇನು ಜಾಸ್ತಿ ಏನಿರಲಿಲ್ಲ. ಬಟ್ ಇಲ್ಲೇ ಮನೆ ಹತ್ರನೇ ವಿಶಾಲ್ ಮೇಘ ಮಾಡಿತ್ತಲ್ಲ, ಹೋಗಿ ಅಲ್ಲೇ ನೋಡಿದೆ. 99 ರುಪೀಸ್ ಐತೆ, ಬಟ್ ಆಫರಲ್ಲಿ ನನಗೆ 49 ರುಪೀಸಿಗೆ ಸಿಕ್ತು. ಅದರಿಂದ ನೋಡೋದ ತೊಗೊಂಡು ಬರೋದ ಅಂತ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದೆ. ನೀವು ಒಂದ್ಸರಿ ಆನ್ಲೈನಲ್ಲಿ ಚೆಕ್ ಮಾಡಿ ಪ್ರೈಸು ಎಷ್ಟಿರುತ್ತೆ ಏನು ಅಂತ. ನಾನು ಕರೆಕ್ಟಾಗಿ ಚೆಕ್ ಮಾಡಿಲ್ಲ, ಒಂದ್ಸರಿ ನೋಡಿದೆ. ಓಕೆ, ಆಫ್ಲೈನಲ್ಲೂ ಇಲ್ಲೇ ಚೆನ್ನಾಗಿದೆಯಲ್ಲ, ಇನ್ನೂ ಬೇಕಾದರೆ ತೊಗೊಳ್ಳೋದಾ ಮೀಶೋ ಇಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್ ಯಾವುದ್ರಲ್ಲಾದ್ರು ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಅಲ್ಲಿ ಕಲರ್ಸ್ ಎಲ್ಲ ತುಂಬ ಇತ್ತು, ನಾನು ಗ್ರೀನ್ ಸೆಲೆಕ್ಟ್ ಮಾಡ್ಕೊಂಡೆ. ಗ್ರೀನರಿನೇ ಚೆಂದ ಅಲ್ವಾ, ಗ್ರೀನೇ. ಅದನ್ನು ಸ್ವಲ್ಪ ಕಷ್ಟ ಆಯ್ತು ನನಗೆ ಓಪನ್ ಮಾಡೋಕ್ಕೆ, ಗೊತ್ತಾಗಲಿಲ್ಲ. ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಫುಲ್ ಗ್ರೀನ್ ಇದೆ, ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಅಡುಗೆ ಮನೆ ಕಿಟಕಿಲೆಲ್ಲ ಇಟ್ಟರೆ ಒಂದೊಳ್ಳೆ ವೈಬು ಬರುತ್ತೆ. ನೆಕ್ಸ್ಟು ಈ ಪ್ಲೇಟ್ಸ್ ತೊಗೊಂಡು ಬಂದೆ, ಚೆನ್ನಾಗಿ ಕಾಣಿಸುತ್ತೆ ವೀಡಿಯೋಗೆ. ತಿಂಡಿ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡ್ರೆ ನಿಮಗೂ ತೋರ್ಸೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಮಾಮೂಲಿ ಪ್ಲೇಟ್ಸ್ಗಿಂತ. ಇದು 39 ರುಪೀಸು. ನನಗೇನೋ ವರ್ತ್ ಅಂತ ಅನ್ನಿಸ್ತು ಪ್ರೈಸ್ಗೆ, ಸೊ ಎರಡು ತೊಗೊಂಡು ಬಂದೆ. ನಾನು ಮತ್ತು ನಮ್ಮ ಅಣ್ಣ, ಸೊ ಇಬ್ಬರಿಗೆ ಅಲ್ವಾ ಸಾಕು ಎರಡು ಅಂತ ಅಂದ್ಬಿಟ್ಟು ತೊಗೊಬಂದೆ. ನೆಕ್ಸ್ಟು ಈ ಟವಲು ತುಂಬ ಸ್ಮೂತಾಗಿದೆ. ಮನೇಲೂ ಇತ್ತು ತುಂಬ ಟವಲು, ಚೆನ್ನಾಗಿತ್ತಲ್ಲ ಕ್ವಾಲಿಟಿ, ಒಂದೆರಡು ಇರಲಿ ಅಂತ ಅಂದ್ಬಿಟ್ಟು ಇದು ತೊಗೊಬಂದೆ. ಇದು ಪ್ರೈಸು 100 ವರ್ತ್, 100 ರುಪೀಸ್ಗೆ ವರ್ತ್ ಅಂತ ಅನಿಸುತ್ತೆ. ಇದು ನಮ್ಮ ಅಣ್ಣ ಒಂದೆರಡು ಟೀ ಶರ್ಟ್ ತೊಗೊಂಡ. ಒಂದು ಟೀ ಶರ್ಟು 200 ರುಪೀಸು. ಪಿಕ್ಕ ಕ್ಲಾತು ಚೆನ್ನಾಗಿದೆ, ಕ್ಲಾತ್ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ನೀವು ವಿಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿಯ ಕಲರೆಲ್ಲ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಮುಟ್ಟಕ್ಕೆಲ್ಲ ಕ್ಲಾತ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಅವನಿಗೆ ಮನೇಲಿ ಹಾಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಇದೂ ಅಷ್ಟೇ, ಟವಲು ಸಾಫ್ಟಾಗಿ ಚೆನ್ನಾಗಿದೆ, ಮುಖ ಎಲ್ಲ ತೊಳ್ಕೊಂಡ್ಮೇಲೆ ಒರೆಸ್ಕೊಳ್ಳೋದಕ್ಕೆ. ಸೊ ಇದನ್ನು ತೊಗೊಂಡೆ. ಇದು ಅಷ್ಟೇ, ಟೀ ಶರ್ಟ್ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಇಲ್ಲಿ ಕಲರು. ನೀವು ವರ್ತ್ ಅಂತ ಅನಿಸುತ್ತೆ. 200 ರುಪೀಸ್ ಆರಾಮಾಗಿ ಕೊಡ್ಬೋದು. ಬೇರೆ ಕಡೆ ಎಲ್ಲ ರೇಟ್ ಜಾಸ್ತಿ ಇರುತ್ತೆ, ಇಲ್ಲಿ ಕಮ್ಮಿ ಪ್ರೈಸ್ಗೆ ಚೆನ್ನಾಗಿ ಸಿಕ್ಕಿದೆ. ನೆಕ್ಸ್ಟು ಈ ಮಣ್ಣಿಂದು ಪಾಟ್ ಥರ ಬರುತ್ತಲ್ಲ, ಇದನ್ನು ತೊಗೊಂಡೆ. ಏನಾದರೂ ಐಸ್ ಕ್ರೀಮು, ನಾನು ಮಾಲ್ಟೆಲ್ಲ ಮಾಡ್ಕೋತಾ ಇರ್ತೀನಿ ಕುಡಿಯೋಕ್ಕೆ. ಇದು ಬೈ 1 get 1 ಫ್ರೀ. ನೋಡ್ಬೋದು, ಇದು ಜಸ್ಟ್ 18 ರುಪೀಸ್ ಅಷ್ಟೇ.
ಫುಲ್ ವರ್ತು. 18 ರುಪೀಸ್ಗೆ ಆಚೆ ಎಲ್ಲೂ ಏನು ಸಿಗಲ್ಲ. ಬಟ್ ಇದು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಗುಡ್ ಫೀಲ್. ನಾವೇನೇ ಅಡುಗೆ ಮಾಡ್ಕೊಂಡ್ರು ಒಂಥರ ಸರ್ವ್ ಮಾಡಿಕೊಂಡು ಈ ಥರ ಚೆನ್ನಾಗಿರೋದು ಕುಡಿದ್ರೆ ಕುಡಿಬೇಕು. ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿ ನಾನು ಮಾಡ್ಕೊಂಡು ಕುಡಿತೀನಿ. ಈ ಥರದ್ದು ಕುಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಇರುತ್ತೆ. ಆಮೇಲೆ ನಿಮಗೂ ವಿಡಿಯೋ ತೋರ್ಸೋಕ್ಕೆ ಒಂಥರ ಪ್ರೆಸೆಂಟೇಷನ್ ಚೆನ್ನಾಗಿರುತ್ತೆ, ಒಂಥರ ಗುಡ್ ವೈಬ್ ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಬೈ ಒನ್ ಗೆಟ್ ಒನ್ ಇತ್ತು. ಓಕೆ, ನನಗೂ ಇಷ್ಟ ಆಯ್ತಲ್ಲ, ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ. ನೆಕ್ಸ್ಟ್ 2 ಬೌಲ್ ತೊಗೊಂಡೆ. ಜಸ್ಟ್ ಇದು 29 ರುಪೀಸ್ ಅಷ್ಟೇ. ಗಾಜುಂದು ಬೈ ಒನ್ ಗೆಟ್ ಒನ್ ಫ್ರೀ ಇದು. ಚೆನ್ನಾಗಿದೆ. ವೀಡಿಯೋಸ್ ಎಲ್ಲ, ಕುಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕಾದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಹಾಗೆ ಈ ಪ್ಲೇಟ್ಸ್ ತೊಗೊಂಡೆ. 20 ರುಪೀಸ್ ಅಷ್ಟೇ ಒಂದು ಪ್ಲೇಟು. ಏನಾದ್ರು ತರಕಾರಿ ಅದು ಕಟ್ ಮಾಡ್ಕೊಂಡು ಹಾಕೊಳ್ಳೋದಕ್ಕೆ, ವೀಡಿಯೋ ಮಾಡ್ಕೊಳ್ಳೋಕ್ಕೆ, ವೀಡಿಯೋಗೇನೆ ಚೆನ್ನಾಗೈತೆ ಅಂತ ತೊಗೊಂಡೆ. ಇದೊಂದು ತೊಗೊಂಡೆ. ಸಿಂಕ್ ಕ್ಲೀನ್ ಮಾಡೋದಿದು. ಜಸ್ಟು 19 ರುಪೀಸ್ ಅಷ್ಟೇ. ಫಸ್ಟೊಂದು ಇತ್ತು, ಹಾಳಾಗ್ಬಿಟ್ಟಿತ್ತು, ಅದು ಹಳೇದಾಗ್ಬಿಟ್ಟಿತ್ತಲ್ಲ, ಅದಕ್ಕೆ ಹೊಸದೊಂದು ಇರಲಿ ಇದು ನಾನು ತೊಗೊಂಡೆ. ನೆಕ್ಸ್ಟು ಇದೊಂದು ಮೈ ಉಜ್ಕೊಳ್ಳೋದು ಸ್ಮೂತಾಗಿತ್ತು, ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ. ಜಸ್ಟು 19 ರುಪೀಸ್ ಅಷ್ಟೇ. ಇದೊಂದು ನೋಡ್ಬೋದು ನೀವು. ನೆಕ್ಸ್ಟ್ ಇದೊಂದು ಸೋಪು ಹಾಕೊಳ್ಳೋದು, ಇದೊಂದು ಜಸ್ಟ್ 10 ರುಪೀಸ್ ಅಷ್ಟೇ. ಇದೊಂದು ತೊಗೊಂಡೆ. ಆ್ಯಂಡ್ ಇದೊಂದು ಪ್ಲೇಟ್ಸ್ ತೊಗೊಂಡೆ. ನನ್ನ ಕಂಪ್ನಿಯಿಂದ ಬಂದ ತಕ್ಷಣವೇ ನಮಗೊಂದು ರೂಢಿ ಟೀ ಕುಡಿಬೇಕು ಅಂತ. ಒಂಥರ ಮೈಂಡು ಮಾರ್ನಿಂಗಿಂದ ಕೆಲಸ ಮಾಡಿ ಒಂಥರ ಫ್ರಸ್ಟ್ರೇಷನಲ್ಲಿ ಒಂಥರ ಫುಲ್ಲು ಎಕ್ಸಾಸ್ಟೆಡ್ ಆಗಿಬಿಟ್ಟಿರ್ತೀನಿ. ನನ್ನ ಮನೆಗೆ ಬಂದ ತಕ್ಷಣವೇ ನಂಗೆ ಒಂದು ಕಪ್ ಟೀ ಇರಲೇಬೇಕು. ಮಾರ್ನಿಂಗ್ ಟೈಮೆಲ್ಲ ಟೀ ಕುಡಿಯೋಲ್ಲ ನಾನು, ಈವ್ನಿಂಗ್ ಮಾತ್ರ ಒಂದು ಕಪ್ ಟೀ ಕುಡಿತೀನಿ. ಚೆನ್ನಾಗಿರುತ್ತೆ. ಅದ್ರ ಜೊತೆಲಿ ಬ್ರೆಡ್ಡು ರೋಸ್ಟ್ ಮಾಡ್ಕೊಂಡೆಲ್ಲ ತಿಂತಾ ಇರ್ತೀನಿ. ಅದು ಚೆನ್ನಾಗಿರುತ್ತೆ ವೀಡಿಯೋ ಮಾಡ್ಕೊಂಡ್ರೆ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡು ಬಂದೆ. ನೆಕ್ಸ್ಟು ಇದೊಂದು ನನಗೆ ಬೇಕೇ ಬೇಕಾಗಿತ್ತು. ನಾನು ಎಲ್ಲೋದ್ರೂ ಹುಡುಕ್ತಾ ಇದ್ದೆ ಈ ಥರ. ಆ್ಯಕ್ಚುಲಿ ನಮ್ಮ ಮನೇಲಿ ಇರಲಿಲ್ಲ. ಪಾತ್ರೆ ತೊಳೆದ್ಬಿಟ್ಟು ನನಗೆ ಆಗಾಗ ಹಾಕ್ಬಿಡ್ತಾ ಇದೆ, ಅದೆಲ್ಲ ನೀರೆಲ್ಲ ಸೋರ್ಕೊಬಿಡ್ತಿತ್ತು. ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ತಲೆ ಕೆಟ್ಟೋಗ್ಬಿಡೋದು. ಸೊ ಇದೊಂದು 99 ರುಪೀಸಿಗೆ ಸಿಕ್ತು. ಕಲರು ಚೆನ್ನಾಗಿತ್ತು, ನನಗೇನೋ ವರ್ತ್ ಅಂತ ಅನ್ನಿಸ್ತು. ಸೊ ಇದು ನಾನು ತೊಗೊಂಡ್ಬಂದೆ. ಇದನ್ನ ಹೇಳೋದೇ ಮರ್ತ್ಬಿಟ್ಟೆ. ಈ ಬಾಕ್ಸು ನನಗೆ ನೀರಂದರೆ ಫುಲ್ ನೀಡಿತ್ತು. ನಾವು ಬೆಂಗಳೂರಲ್ಲಿ ಇವಾಗ ಇರೋದ್ರಿಂದ, ನಾನು ನಮ್ಮ ಮನೆ ಇರೋದ್ರಿಂದ ಊರಿಂದ ಅಕ್ಕಿ ಎಲ್ಲ ಕೊಟ್ಟು ಕಳಿಸಿದ್ರೆ ನಂಗೆ ಹಾಕೊಳ್ಳೋಕ್ಕೆ ಯಾವುದು ಕಂಟೈನರ್ ಇರಲಿಲ್ಲ. ನೋಡ್ತಾ ಇದ್ದೆ ಎಲ್ಲಿ ಏನು ಅಂತ. ಸ್ವಲ್ಪ ಎಲ್ಲೋಗಿ ತೊಗೊಂಡ್ರೂ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತಿತ್ತು. ಜಸ್ಟ್ 200 ರುಪೀಸ್ಗೆ ಸಿಕ್ತು. ಗೋಧಿ ಹಿಟ್ಟೆಲ್ಲ 5 kg ಎಲ್ಲ ತೊಗೊಬರ್ತಾ ಇದೆ. ಅದು ಹಂಗಂಗೆ ಇಟ್ಕೋತಾ ಇದೆ, ಅದರಲ್ಲೇ ಎಲ್ಲಿಗೂ ಹಾಕಿ ಇಟ್ಕೋತಾ ಇರಲಿಲ್ಲ. ನೋಡ್ತಾ ಇದ್ದೀರಾ, ಇದು ದೊಡ್ಡ ಕಂಟೈನರು. ಅದರೊಳಗಡೆ ಇನ್ನೊಂದು ಚಿಕ್ಕ ಕಂಟೈನರ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ನು. ಇದು ಸೆಕೆಂಡ್ ಒನ್ ಕಂಟೈನರು. ನಿಮಗೆ ಗೊತ್ತಲ್ಲ ಅಡುಗೆ ಮನೆಗೆ ಎಷ್ಟು ಗಲೀಜಾಗುತ್ತೆ ಅಂತ. ನಾವು ಆ ಪ್ಯಾಕೆಟ್ಸಲ್ಲೇ ಹಂಗೆ ಇಟ್ಕೋತಾ ಇದ್ದೆ, ಎತ್ತಾಕ್ತೀವಿ, ಮತ್ತೆ ಒಂಥರ ಮಿಸ್ಸಿ ಥರ ಕಾಣಿಸುತ್ತೆ ಅಡುಗೆ ಮನೆ. ನಾನು ಹುಡುಕ್ತಾ ಇದ್ದೆ, ಎಲ್ಲೂ ಸಿಗ್ತಾ ಇದ್ದಿಲ್ಲ. ಓಕೆ, ನೋಡಿದ್ನಲ್ಲ, ಚೆನ್ನಾಗೈತೆ. 200 ರುಪೀಸ್ ಕೊಡ್ಬೋದು. ಇದು 3rd ಒನ್ ಬಾಕ್ಸು. ಇದ್ರೊಳಗಡೆನೂ ಇನ್ನೂ ಒಂದು ಬಾಕ್ಸ್ ಇದೆ. 4 ಬಾಕ್ಸ್ ಐತೆ ನೋಡಿ. 200 ರುಪೀಸ್ ಆರಾಮಾಗಿ ವರ್ತ್ ಅಂತ ನಂಗೆ ಅನಿಸುತ್ತೆ. ಅದಕ್ಕೋಸ್ಕರ ತೊಗೊಂಡೆ. 4 ಬಾಕ್ಸು 200 ರುಪೀಸ್ ಕೊಡ್ಬೋದು. ಇದು ಗೋಧಿ ಇದೆಲ್ಲ ಹಾಕೊಳ್ಳೋದಕ್ಕೆ, ಇದು ಅಕ್ಕಿ ಎಲ್ಲ ಹಾಕೊಳ್ಳೋದಕ್ಕೆ, ಇದು ಖಾರದ ಪುಡಿ, ಸಾಂಬಾರು ಪೌಡರ್ ಎಲ್ಲ ಹಾಕೊಳ್ಳೋದಕ್ಕೆ ಬೇಕಿತ್ತು. ನೋಡ್ತಾ ಇದ್ದೀರಲ್ಲ, ಇಷ್ಟು ತೊಗೊಬಂದೆ ನಾನು. ಕಿಚನ್ ಮೇಕೋವರ್ ಮತ್ತು ನನಗೆ ಸ್ವಲ್ಪ ಇದ್ದಿದ್ದರಿಂದ ಜಸ್ಟ್ ಇದಕ್ಕೆಲ್ಲ 1300 ರುಪೀಸ್ ಆಯಿತು. ನಿಮಗೂ ಏನಾದರೂ ತೊಗೋಬೇಕು ವಿಶಾಲ್ ಮೆಗಾ ಮಾರ್ಟಲ್ಲಿ ಅಂತ ಇದ್ದರೆ ನೋಡ್ಬಿಟ್ಟು ತೊಗೊಳ್ಳಿ. ಕಮ್ಮಿನೇ ಇರುತ್ತೆ ಪ್ರೈಸು. ಸ್ವಲ್ಪ ನೋಡಿ ನಿಧಾನಕ್ಕೆ ನೋಡಿ ತೊಗೊಂಡ್ರೆ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇರೋದೇ ಸಿಗುತ್ತೆ ನಮ್ಮ ಪ್ರೈಸ್ಗೆ. ಅದು ಚೆನ್ನಾಗಿ ಐತೆ ನೋಡಿ. ಇನ್ನು ಮುಂದೆ ವೀಡಿಯೋಸಲ್ಲಿ ಕಿಚನ್ ಮೇಕೋವರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಪ್ಕಮಿಂಗ್ ಡೇಸ್ ವೀಡಿಯೋಸಲ್ಲೂ ಅದು ಕಿಚನ್ ಮೇಕೋವರ್ ಮಾಡ್ತೀನಿ. ಕಿಚನ್ ಮೇಕೋವರ್ ಮಾಡೋಕ್ಕೋಸ್ಕರನೇ ಇಷ್ಟೊಂದೆಲ್ಲ ತೊಗೊಂಡು ಬಂದಿದ್ದೀನಿ. ನೀನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿಲ್ಲ. ನಾನು ಆನ್ಲೈನಲ್ಲೂ ಶಾಪಿಂಗ್ ಮಾಡಿ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ನಾನು ಹೊಸಬ್ಳೇನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು. ನಾನು ಕಲಿತಾ ಇದ್ದೀನಿ. ಇವಾಗ ಒಂದು ವೀಡಿಯೋ ಹಾಕಿದೆ ಮೀಶೋ ಅದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ ವೀಡಿಯೋನ ಇನ್ನು ಮುಂದೆನೂ ಅಷ್ಟೇ ಯೂಸ್ಫುಲ್ ಆಗೋಂಥ ವೀಡಿಯೋಸೇ ನಿಮಗೆ ಮಾಡೋದು. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಆ ಥರ ತುಂಬ ಮಿಸ್ಟೇಕ್ಸ್ ಇದೆ ಕಮೆಂಟ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಚೇಂಜಸ್ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದು ಇಷ್ಟದಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ. ಯಾವ್ದು ಇಷ್ಟ ಆಗಲಿಲ್ಲ ಅಂತಲೂ ತಿಳಿಸಿ. ಚಾನಲಲ್ಲಿ ನಾರ್ಮಲ್ ಹೆಲ್ತಿ ಲೈಫ್ ಸ್ಟೈಲು ಮತ್ತು ಒಳ್ಳೆ ಕುಕ್ಕಿಂಗ್
ಕುಕಿಂಗ್ ವೀಡಿಯೋಸು ಈಸಿಯಾಗಿ 1-2 ಮೆಂಬರ್ಸ್ ಇರೋರೆಲ್ಲ ಮಾಡ್ಕೊಂಡು. ಈಗ ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನನಗೂ ಕೆಲ್ಸಕ್ಕೆ ಹೋಗೋದಕ್ಕೆ ಇಷ್ಟು ಕಷ್ಟ ಆಗುತ್ತೆ, ಮನೇಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗಲಿ, ಪಾತ್ರೆ ತೊಳೆಯೋದಕ್ಕಾಗಲಿ, ಬಟ್ಟೆ ಹೊಕ್ಕೊಳ್ಳೋಕ್ಕಾಗಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ. ಅದ್ರಲ್ಲಿ ಈಸಿಯಾಗಿ ಅಡುಗೆ ಮಾಡ್ಕೊಂಡು ಜಸ್ಟ್ ನಾವು ಕಂಪ್ನಿಗೆ ಹೋಗುವಾಗ 1/2 hour 1/4 ಗಂಟೆ ಇದೆ, 1 hour ಇದೆ ಅನ್ನೋದೆಲ್ಲ ಅಡುಗೆ ಮಾಡ್ಕೊಳ್ಳೋ ಅಂಥದ್ದು ರೆಸಿಪಿನೇ ಶೇರ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು ನನಗೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಬಾಯ್.